ಸರ್, ನೀವು ಫ್ಯಾನ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಯಾವ ರೀತಿ ಇದ್ರು ಫ್ಯಾನ್ಸ್, ಮತ್ತೆ ಈಗ ಒಂದು ಸ್ಟೋರಿ ಕೂಡ ಹೇಳಿದ್ರಿ. ಅದಾದ್ಮೇಲೆ ಒಬ್ಬ ಅಭಿಮಾನಿ ಒಂದು ಹೀರೋ ನಟನ ಅಭಿಮಾನ ಅಥವಾ ಅಭಿಮಾನಿ ಆಗೋದು ಆತನ ಆಕ್ಟಿಂಗ್ ನೋಡಿ, ಮತ್ತೆ ಆತ ಸಿನಿಮಾದಲ್ಲಿ ಕೊಡುವಂತ ಒಂದು ಸಂದೇಶವನ್ನ ನೋಡಿ. ನನಗೆ ಕಾಡ್ತಾ ಇರೋ ಒಂದೇ ಒಂದು ಪ್ರಶ್ನೆ, ಇತ್ತೀಚಿನ ಜನರೇಷನ್ ನಲ್ಲಿ ಒಬ್ಬ ನಟ ಸಿನಿ ಜೀವನದಲ್ಲಿ ಯಾವ ರೀತಿಯಾಗಿ ಒಂದು ಸಂದೇಶವನ್ನು ಕೊಡ್ತಾನೆ, ಅದನ್ನ ಫ್ಯಾನ್ ಅಳವಡಿಸ್ಕೊಳ್ತಾನೆ, ಅದು ಬೇರೆ. ಆದ್ರೆ ರಿಯಲ್ ಆಗಿ ಯಾವ ರೀತಿ ಮಾದರಿಯಾಗಿರ್ಬೇಕು ಸರ್ ನಟ ಫ್ಯಾನ್ಸ್ಗಳಿಗೆ ಒಂದು ತೆಗೆದುಕೊಳ್ಳೋದಾದ್ರೆ? ಒಂದು ಕ್ಲಾಸ್ ಅಂದ್ಮೇಲೆ ಫಸ್ಟ್ ರ್ಯಾಂಕು ಇರ್ತಾರೆ, 10th ರ್ಯಾಂಕು ಇರ್ತಾರೆ, ಫೇಲ್ಯೂರ್ಸ್ ಇರ್ತಾರೆ. ಈಗ ಟೀಚರಿಗೆ ಏನ್ ಕೇಳಬೇಕು ಪ್ರಶ್ನೆ ನಾವು, ನೀವು ಯಾಕೆ ಫಸ್ಟ್ ರ್ಯಾಂಕಿಗೆ ಹಂಗೆ ಹೇಳ್ಕೊಟ್ರಿ, 10th ಅವ್ರಿಗೆ ಯಾಕೆ ಹೇಳ್ಕೊಟ್ರಿ, ಫೇಲ್ ಯಾಕಾದ್ರು ಅಂತನ? ನೋ ಸರ್, ಪ್ಲೀಸ್ ಡೋಂಟ್ ಮೇಕ್ ಇಟ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಎನಿಬಡಿ. You will learn good if you want to learn good. Don't put it on anybody else. And ನೀವು ಸಂದೇಶ ಅಂತ ಹೇಳ್ತೀರಿ ಸರ್, ನೋ ಸರ್. ಹೊರಗಡೆ ಒಂದು ದೊಡ್ಡ ಬೋರ್ಡಿಂಗ್ ಹಾಕೊಂಡಿರ್ತಾರೆ, ಸಿಗರೆಟ್ ಮಾರ್ತಾ ಇರ್ತಾರೆ, ಕೆಳಗಡೆ ಟೊಬ್ಯಾಕೋ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಅಂತಾನೆ ಇರುತ್ತೆ, ಆದ್ರೂ ನೀವು ಸೇರ್ತೀರಿ. ಸೇದಲ್ವಾ ನೀವು? ನಾನ್ ಸೇದಲ್ಲ ಸರ್. ಸೇದವ್ರಿಗೆ ಹೋಗಿದ್ದೀನಿ ಹೇಳಿದೀರ ಹಂಗಾರೆ? ಹೇಳಿದ್ದೀನಿ ಸರ್. ಏನು ಮಾಡೋಕ್ಕಾಗಲ್ಲ ಸರ್. ಐ ಟೆಲ್ ಯು, ಇನ್ ಅ ಸೊಸೈಟಿ ಲೈಕ್ ದಿಸ್ ಎಲ್ಲಾ ತರ ಕ್ರಾಸ್ಗಳಿದೆ, ಎಲ್ಲಾ ತರ ಸಿಗ್ನಲ್ ಇದೆ. ಅದಕ್ಕೆ ತಾನೇ GPS ಇರೋದು. ಎಲ್ಲಿ ಟ್ರಾಫಿಕ್ ಕಮ್ಮಿ ಇದೆ ನೋಡಿ ಅಲ್ಲಿ ನುಗ್ತಾರೆ ಅನ್ನಕ್ಕೆ. ಜೀವನದ ಆಯ್ಕೆ ನಿಮ್ದು ಸರ್. ಸಂದೇಶ ಕೊಡೋದು ಒಂದೇ ನಮ್ಮ ಕೆಲಸ ಅಲ್ಲ. ಬಿಗ್ಗೆಸ್ಟ್ ಆಫ್ ನಾನು ಹೇಳೋದು, ಡೋಂಟ್ ಮೇಕ್ ಇಟ್ ನಿಮ್ಮ ಲೈಫ್ ಅಥವಾ ಜನಗಳ ಲೈಫ್ ಎಲ್ಲಾರ್ದು ರೆಸ್ಪಾನ್ಸಿಬಿಲಿಟಿ ಎಲ್ಲರೂ ತಗೊಳಕ್ಕಾಗಲ್ಲ. ದಿಸ್ ಅ ಲಾಟ್ ಆಫ್ ಗುಡ್ ಅರೌಂಡ್. ಫಾರ್ ಎಕ್ಸಾಂಪಲ್, ನೀವು ಹೇಳ್ತೀರಿ ಸಿನಿಮಾದಲ್ಲಿ ಒಂದು ಸಂದೇಶ ಅಂತ ನೀವೇನು ಹೇಳ್ತೀರಿ? ಪ್ರತಿ ಸಿನಿಮಾದಲ್ಲೂ ಬೇರೆ ಬೇರೆ ಹೀರೋಯಿನ್ ಮದುವೆ ಆಗ್ತಾ ಇರ್ತೀವಿ ನಾವು. ಅದನ್ನ ಯಾಕೆ ಸೀರಿಯಸ್ ಆಗ್ತಾವಂತ ಇಲ್ಲ ತಗೊಳ್ಳಿ, ಬೇರೆ ಬೇರೆ ಮದುವೆ ಆಗಿ. ಕರೆಕ್ಟಾ? ಅದು ಓಡಿಸ್ಬಿಡ್ತಾರೆ ಸರ್. ಹಂಗೆ ಏನ್ ತಗೊಬೇಕು ಅದನ್ನ ಮಾತ್ರ ತಗೊಂಡು ನೀವು ಹೋಗಲ್ವಾ? ಹಾಗೆ ಸರ್. Learn what you want to learn. If you want to be a good citizen, please, there's a lot of beautiful education all around you. Make your choices. Trust me. It is the decisions you make and the choices you make is what makes you what you are 10 years or 15 years from now. What decisions you take today. All right? I'm a reflection of my decisions, what I took. Thank you, sir. ಇನ್ನೊಂದು ಪ್ರಶ್ನೆ. Ma'am, sit down. ಸರ್, ನೀವು ಮಾತಾಡೋವಾಗ, ಇಂಟರ್ವ್ಯೂ ಕೊಡುವಾಗ ಯಾವ ರೀತಿ ಲೀಲಾಜಾಲವಾಗಿ ಇಂಟರ್ವ್ಯೂ ಕೊಡ್ತೀರಾ ಅದೇ ತರ ಹ್ಯೂಮರ್ ಕೂಡ ಇರುತ್ತೆ. ಇಸ್ ಇಟ್ ಎ ಕಾನ್ಶಿಯಸ್ ಎಫರ್ಟ್ ಆರ್ ಇಟ್ಸ್ ಆರ್ಗ್ಯಾನಿಕ್? ಹೌ ಇಟ್ ಹ್ಯಾಪನ್ಸ್? ಐ ಆಮ್ ವೆರಿ ಕಾನ್ಶಿಯಸ್ಲಿ ಅನ್ಕಾನ್ಶಿಯಸ್ ಮ್ಯಾಮ್. ಸೊ ಇಟ್ಸ್ ನನಗೆ ಅಷ್ಟು ಸೀರಿಯಸ್ನೆಸ್ ಲೈಫಲ್ಲೇ ಇಲ್ಲ. ನೀವು ಅದನ್ನು ತಪ್ಪು ತಿಳ್ಕೊಂಡಿದ್ದೀರ ನನ್ನ ಬಗ್ಗೆ. ನಾನು ತುಂಬಾ ಇವರು ಆಂಗ್ರಿ ಯಂಗ್ ಮ್ಯಾನ್, ಇವ್ರು ನೋಡಿದ್ರೆ ಭಯ ಆಗುತ್ತೆ ಅಂತ. ಅಲ್ಲಿ ಪಕ್ಕದಲ್ಲೇ ಕೂತಿದ್ದಾರೆ ಕೇಳಿ ನನ್ನ ಬಗ್ಗೆ ಹೇಳ್ತಾರೆ. ಆ ಥರ ಏನಿಲ್ಲ. ಸಿ, ಐ ಆಮ್ ವಾಟ್ ಐ ಆಮ್. ಐ ನೀಡ್ ಟು ಬಿ ವಾಟ್ ಐ ಹ್ಯಾವ್ ಟು ಬಿ ಅಟ್ ದ ಟೈಮ್ ವೆನ್ ಐ ನೀಡ್ ಟು ಬಿ. ಬಿಕಾಸ್ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ, ಕೇಳ್ತಾ ಇದ್ರೆ ನಗ್ನಗ್ತಾ ಇರ್ತೀವಿ ಇಂಟರ್ವ್ಯೂ. ಅದಕ್ಕೆ ಹೇಳಿದ್ ಯಾವಾಗ ನೋಡಿದ್ರು ಅಷ್ಟೇ. ಬಿಕಾಸ್ ಐ ಡೋಂಟ್ ಕಾಂಪ್ಲಿಕೇಟ್ ಮೈ ಲೈಫ್ ಮ್ಯಾಮ್. Trust me, I don't complicate answers to Naniga. I think there is no simple life. You can simplify life. You can simplify your answers, right? There's nothing like that. And I told you, ನಾವು ತಪ್ಪು ಮಾತಾಡ್ತೀವಿ, ತಪ್ಪು ಮಾತಾಡೋರು, ತಪ್ಪು ಮಾಡೋರು ಅಂತ ಅಂದಾಗ ಹೆದರ್ಕೊಬೇಕಾಗುತ್ತೆ. There's nothing like that. I think, yeah, smile is a beautiful thing, isn't it? Yeah. You can add every bit of it to everything. ಇಲ್ಲಿಗೆ ವೈಂಡ್ ಮಾಡಬೇಕಿತ್ತು ಸರ್, ಬಟ್ ನಮ್ಮ ಎಡಿಟರ್ ಮೇಡಮ್ ಕಣ್ಣೋಡ್ಬಿಟ್ಟು ಇನ್ನೊಂದೇ ಒಂದು ಪ್ರಶ್ನೆ ಇದೆ, ಅದು ಕೇಳದೆ ಹೋದ್ರೆ ಕಾರ್ಯಕ್ರಮ ಮೇಡಮ್. ಆಕ್ಚುಲಿ ಅವ್ರಿಗೆ ಕಣ್ಣು ಹೊಡೆಯೋ ಬದಲು ರೋಡಲ್ಲಿ ತುಂಬಾ ಜನ ಇದಾರೆ, ಇನ್ನು ಒಳ್ಳೊಳ್ಳೆ ನೋಡಿ ಅಲ್ಲೆಲ್ಲ ಎಷ್ಟು ಜನ. ನೀವು ಕಣ್ಣು ಹೊಡೆದ್ಬಿಟ್ರೆ ಎಷ್ಟು ಜನ ಬಿದ್ದೋಗ್ತಾರೆ ಮ್ಯಾಮ್ ಇಲ್ಲಿ? ಇಲ್ಲ ನೀವು ಯಾರು ಇವ್ರಿಗೆ ಕಣ್ಣೆ ಹೊಡಿತಾ ಇದೀರಲ್ಲ ಸರ್. ಕುಟುಂಬದಿಂದ ಶುರು ಮಾಡಿದ್ವಿ, ಕುಟುಂಬದಿಂದನೇ ಬಹುಶಃ ಏನ್ ಮಾಡ್ಬೋದು. ಮಗಳ ಬಗ್ಗೆ ನಾನು ನಿಮ್ಮ ಮೇಲೆ ನಿಮ್ಮ ಪೋಷಕರ ಪ್ರಭಾವ ಎಷ್ಟಿದೆ ಅಂತ ಕೇಳ್ತಾ ಇದ್ದೆ. ನಿಮ್ಮ ಪ್ರಭಾವ ಮಗಳ ಮೇಲೆ ಎಷ್ಟಿದೆ? ಈ ಪ್ರಶ್ನೆ ಆದ್ಮೇಲೆ ನಿಮ್ಮ ಎಡಿಟರ್ ಕೂಡ ಒಂದು ಪ್ರಶ್ನೆ ಕೇಳ್ಬೇಕು ತಾನೆ? ಕೇಳಬೇಕು. ವಿ ಶುಡ್ ಸಿ ವಾಟ್ ಕೈಂಡ್ ಆಫ್ ಅ ಕ್ವೆಶ್ಚನ್ ಶಿ ಆಸ್ಕ್ಸ್. ಶ್ಯೂರ್ ಮೇಡಮ್, ನೆಕ್ಸ್ಟ್ ನೀವೇ ಪ್ರಶ್ನೆ ಕೇಳಿ. ನೆಕ್ಸ್ಟ್ ಕೊಡ್ಬೇಡಿ, ಪ್ರಿಪರೇಷನ್ ಟೈಮ್ ಕೊಟ್ಟಂಗಾಗತ್ತೆ. ಕೊಡಿ, ಮೈ ಕೊಡಿ. ಈ ಪ್ರಶ್ನೆ ಆಮೇಲೆ ಕೊಡ್ತೀವಿ. ಇವ್ರು ಎಸ್ ಮ್ಯಾಮ್. ಕನ್ನಡದ ವಿಷಯ ಬಂದಾಗ ನೀವು ಎಲ್ಲ ಒಂಥರ ತೇಲಿಸ್ದಂಗೆ ಉತ್ತರ ಕೊಟ್ಬಿಟ್ರಿ. ಕಮಲ್ ಹಾಸನ್, ಸೋನು ನಿಗಮ್, ಯಾವ ವಿಷಯ ಬಂದ್ರು ಯಾಕೆ ಕನ್ನಡ ಚಿತ್ರರಂಗ ಕನ್ನಡ ಅಂತ ಬಂದಾಗ ಒಂದಾಗಲ್ಲ? ಯಾರು ಮಾತಾಡೋದಿಲ್ಲ.
ಅಂದ್ರೆ ವಾಣಿಜ್ಯ ಮಂಡಳಿ ಮಾತ್ರ ನಿಮ್ಮ ಪ್ರಕಾರ ಮಾತಾಡಿದ್ರೆ ಮಾತ್ರ ಒಂದಾಗಿದ್ದೀವಂತ ಒಂದಾಗಿದ್ದಾರೆ, ಅದಕ್ಕೆ ಯಾರು ಮಾತಾಡಿಲ್ಲ. ತಪ್ಪು ತಿಳ್ಕೊಂಡಿದ್ದೀರಮ್ಮ. ಎಲ್ಲ ಒಂದಾಗಿದ್ದೀವಿ, ಅದಕ್ಕೆ ಮಾತಾಡಿಲ್ಲಮ್ಮ. ಕಾರಣ ಏನಂದ್ರೆ ಇವಾಗ ಹೋಗ್ಬಿಟ್ಟು ನೀವು ಮಾತಾಡೋರಿಗೆ ಕೇಳಿ, ಇವಾಗ ಹೋಗ್ಬಿಟ್ಟು ಅಧಿಕಾರದಲ್ಲಿ ಕೂತಿರೋರಿಗೆ ಕೇಳಿ, ಇವತ್ತು ಹೋಗಿ ಕರ್ನಾಟಕದ ಅಧಿಕಾರ ಪೂರ್ತಿ ಹಿಡ್ಕೊಂಡು ಕೂತಿರೋ ವಿಧಾನಸೌಧಕ್ಕೆ ಹೋಗಿ ಕೇಳಿ. ನಾವು ತುಂಬಾ ಟ್ಯಾಕ್ಸ್ ಕಟ್ತಾ ಇರೋ ಜನ. ಬೆಳಗ್ಗೆ ಆದ್ರೆ ಎಲ್ಲರಿಗೂ ಅವ್ರವ್ರದ್ದೇ ಭಯಗಳಿದಾವೆ, ಹೆದರಿಕೆ ಇದಾವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಲವ್ರ ಮೇಲೆ ಗೌರವ ಇದ್ದಾರೆ. ಇಂಥವ್ರು ಮಾತಾಡ್ಬಿಟ್ಟು ಅನ್ನೋದ್ರ ಶಾಕಲ್ಲಿದ್ದಾರೆ ಎಲ್ಲರೂ. ನಾವು ಮಾತಾಡಿಲ್ಲ ಅಂದಕ್ಕೆ ಒಂದಾಗಿಲ್ಲ ಅನ್ಕೊಂಬಿಡಿ, ಒಂದಾಗಿರೋದಕ್ಕೆ ಮಾತಾಡಿಲ್ಲ. ಯಾಕಂದ್ರೆ ಆ ಕಲಾವಿದರು ಕನ್ನಡ ಚಿತ್ರರಂಗದಲ್ಲೂ ಬಂದು ನಟನೆ ಮಾಡಿ ಹೋಗಿರೋದ್ರಿಂದ ಯಾರಿಗೂ ಏನ್ ಮಾತಾಡಬೇಕು ಗೊತ್ತಾಗಿಲ್ಲ. ಯು ಅಂಡರ್ಸ್ಟ್ಯಾಂಡ್? ಸೊ ಇಟ್ ಇಸ್ ನಾಟ್ ಲೈಕ್ ದಟ್. ನೀವು ಯಾವತ್ತು ತೇಲ್ಸೋದು ಅಂತ ಹೇಳ್ತೀರಿ ಮ್ಯಾಮ್. ನಾನು ಒಂದು ಹೇಳ್ತೀನಿ ಕೇಳಿ, ತೇಲ್ಲೇಬೇಕಾ? ತೇಲೋದೇನು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾವ್ಯಾಕೆ ತೇಲ್ಸೋಣ? ಗಂಡು ನಾಡಿನಲ್ಲಿ ಹುಟ್ಟಿರುವ ಗಂಡಮ್ಮ ನಾವು. ನಾವ್ಯಾಕೆ ತೇಲ್ಸೋಣ? ಯಾರಿಗೆ ತೇಲ್ಸೋಣ? ಯಾರಿಗೆ ಎದುರೋಣ? ಗೌರವ ಇದೆ ಒಬ್ಬ ವ್ಯಕ್ತಿ ಮೇಲೆ, ಕೆಳಗಡೆ ಕೂತಿ ಕೇಳಿಸ್ಕೊಂಡ ವ್ಯಕ್ತಿ ಮೇಲೆ ಆಭಾರವಾದ ಗೌರವ ಇದೆ. ಎರಡು ಗೌರವದ ಮಧ್ಯದಲ್ಲಿ ಚಿತ್ರರಂಗ ಏನ್ ಮಾಡ್ಬೇಕು ಅಂತ ಮಾತಾಡಿಲ್ಲ ಅಂದಾಗ ಪದೇ ಬಂದು ಚಿತ್ರರಂಗಕ್ಕೆ ನೀವು ಹಿಂಗೆ ನೀವು ಹಂಗೆ ಅಂದ್ರೆ ನಾವೇನ್ ಜಡ್ಜ್ಗಳ, ಲಾಯರ್ಗಳ, ಕೋರ್ಟ್ಗಳ, ಪೊಲೀಸ್ಗಳ ಗನ್ನಿದ್ಯಾ? ಎರಡೂ ಇಲ್ಲ ನಮ್ಮ ಹತ್ರ. ಏನ್ ಮಾಡಕ್ಕಾಗತ್ತೆ? ನೋ. ವೆನ್ ಯು ಕ್ವೆಶ್ಚನ್ ಅಸ್, ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್ so much of moral we have inside, so much of emotions inside, we don't know how to react. ತೇಲ್ಸೋದೇನಿದೆ ಅದರಲ್ಲಿ? ಕೈಯಲ್ಲಿ ಪೆಗ್ಗಿದ್ಯಾ, ಇಲ್ಲೊಂದು ಏನಾರು ಕ್ವಾರ್ಟರ್ ಇಟ್ಕೊಂಡು ಕೂತಿದ್ದೀನ ತೇಲ್ಸಕ್ಕೆ? ನಾನು ಹೇಗೆ ತೇಲಿಸ್ಲಿ? ಇಲ್ಲ ಬನ್ನಿ ಪಾರ್ಟಿ ಮಾಡೋಣ, ಅವಾಗ ತೇಲೋಣ. ಜಸ್ಟ್ ಮಾತ್ನಲ್ಲಿ ಆನ್ ಇಂಡಸ್ಟ್ರಿ ಪರವಾಗಿ ಒಂದು ಮಾತು ಹೇಳ್ತಾ ಇದೀವಿ. ಕೆಲವು ಗೌರವ ಏನು ಮಾಡಕ್ಕಾಗಲ್ಲ ಮ್ಯಾಮ್. ಅದು ಹಾಗಂತ ಯಾರು ಕನ್ನಡದ ಮೇಲೆ ಕೀರ್ತಿ ಇಲ್ಲ ಕೀದಿಲ್ಲ ಅನ್ಕೊಂಬೇಡಿ. ಯಾರಿಗೆ ನೀವು ಪ್ರಶ್ನೆ ಕೇಳ್ತಾ ಇದೀರ ಮ್ಯಾಮ್? 40 ವರ್ಷ ಕನ್ನಡ ಚಿತ್ರರಂಗಕ್ಕೆ ದುಡಿದಿರೋ ವ್ಯಕ್ತಿಗ, 40-45 ವರ್ಷ ಕರ್ನಾಟಕದಲ್ಲಿ ಹುಟ್ಟು ಇಲ್ಲೇ ಟ್ಯಾಕ್ಸ್ ಕಟ್ಟಿ ಇಲ್ಲಿ ಮನೆ ಮಠ ಮಾಡಿ ಬೆಳಗ್ಗೆ ಆದ್ರೆ ಅಮ್ಮ ಹೇಗಿದ್ಯಾ, ತಾಯಿ ಹೇಗಿದ್ಯಾ ಅಂತ ಕೇಳೋ ವ್ಯಕ್ತಿಗಳಿಗ ಯಾರಿಗೆ ಕೇಳ್ತಾ ಇದ್ದೀರಾ ನೀವು? ಕನ್ನಡದವ್ರಿಗ? ಅದ್ಯಾಕೆ ಬಿಲ್ಲು ಬಾಣ ಎಲ್ಲಾ ಸತಿನೂ ಇಲ್ಲಿ ಸಿವಿಲ್ ವಾರ್ ಕಡೆ ತಿರುಗುತ್ತೆ? ಆ ಕಡೆ ತಿರುಗ್ಲಿ ಅಲ್ಲ, ಆ ಕಡೆ ತಿರುಗ್ಲಿ. ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಕನ್ನಡಿಗನಿಗೂ ಕನ್ನಡದ ಬಗ್ಗೆ ಹೆಮ್ಮೆ ಇದೆ. ಇದು ಯಾರಿಂದನೂ ಕಲಿಬೇಕಾಗಿಲ್ಲ, ಯಾವ ವಾಹಿನಿಯಿಂದನೂ ಕಲಿಬೇಕಾಗಿಲ್ಲ, ಯಾವ ಶಾಲೆಯಿಂದನೂ ಕಲಿಬೇಕಾಗಿಲ್ಲ. ಪ್ರತಿಯೊಬ್ಬ ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ಕೂಲಿಗೆ ಹೋಗ್ದಿರೋ ವ್ಯಕ್ತಿ ಹತ್ರನೂ ಹೇಳಿದ್ರೆ ಅವ್ನು ಕನ್ನಡದ ಬಗ್ಗೆನೇ ಮಾತಾಡ್ತಾನಮ್ಮ. ಕನ್ನಡ ನಮ್ದು. ಅಂಡ್ ಇನ್ನೊಂದು ತಿಳ್ಕೊಳ್ಳಿ, ಕೆಲವು ಪ್ರಶ್ನೆಗಳಿಗೆ ಉತ್ತರ ಇರಲ್ಲ. ಅದಕ್ಕೆ ತಾನೆ 100 ಮಾರ್ಕ್ಸ್ ಕ್ವಶನ್ ಪೇಪರ್ ಅಲ್ಲಿ 60 ಬರೋದು. ಗೊತ್ತಿಲ್ಲ, ಉತ್ತರ ಕೊಡಕ್ಕಾಗಿಲ್ಲ, ಅಷ್ಟೇ. ತೇಲ್ಸ್ಲಿಲ್ಲ, ಮುಳುಗ್ಸಿದ್ರಿ ಅಂತ ಚಕ್ರವರ್ತಿ ಸರ್. ಇಲ್ಲ ಮೇಡಮ್, 11 ಸೀಸನ್ ಇಂದ ಬಿಗ್ ಬಾಸ್ ನಡೆಸ್ತಾ ಇದೀನಿ ಅಂದ್ರೆ ಏನೋ ಕಾರಣ ಇರ್ಬೇಕಲ್ಲ ಮೇಡಮ್. ತೇಲ್ಸೋದು ಮುಳುಗ್ಸೋದು ನಮ್ಮ ಹತ್ರ ಇಲ್ಲ ಮೇಡಮ್. ತೇಲಕ್ ಕಾಸಿದ್ರೆ ಬನ್ನಿ ಹಾಕೊಡ್ತೀನಿ, ಅದ್ರಲ್ಲಿ ಚಾನ್ಸೇ ಇಲ್ಲ ಸರ್. ಹಂಗ್ ತೇಲಿಸ್ತೀವೋ ಇಲ್ಲೋ ಗೊತ್ತಿಲ್ಲ, ಆನ್ ಪಬ್ಲಿಕ್ ಡಿಮ್ಯಾಂಡ್ ಬಹುಶಃ ಎಲ್ರು ಹೂ ಅಂತಾರೆ ಇದಕ್ಕೆ. ಇಟ್ ಯು ಲೈಕ್ ಮೈ ಆನ್ಸರ್ ಸರ್? ಈ ಆನ್ಸರ್ ಬೇಕಿತ್ತು ಸರ್. ಅಷ್ಟೇ, ಸಿಂಪಲ್. ಇಂಡಸ್ಟ್ರಿ ತೇಲ್ಸಲ್ಲ ಮೇಡಮ್. ನಮ್ಮ ಕನ್ನಡ ಚಿತ್ರರಂಗ ಬಹಳ ಶ್ರೇಷ್ಠವಾದಂತ ಒಂದು ವ್ಯಕ್ತಿತ್ವಗಳಿರುವಂತ ಒಂದು ಚಿತ್ರರಂಗ, ಶ್ರೇಷ್ಠವಾದ ಚಿತ್ರರಂಗ, ಬಹಳ ಕಲಾವಿದರಿರೋ ಚಿತ್ರರಂಗ, ಒಳ್ಳೆ ಮನಸ್ಸುಗಳಿರೋ ಚಿತ್ರರಂಗ. ಇಲ್ಲಿ ಯಾರಿಗೂ ತೇಲ್ಸಕ್ ಬರಲ್ಲ ಮೇಡಮ್. ನಮಗೆ ಮನಸ್ಸುಗಳನ್ನು ನೋಯ್ಸಕ್ ಬರಲ್ಲ.